ನಾವು ಫಾಲ್ಸಿಗೆ ಹೋಗ್ತೇವಲ್ಲ ಅಲ್ಲಿಂದ ಬರ್ತಿರೋ ನೀರು ಇದು. ಅಂಕಲ್ ಇದು ವರ್ಷದ 325 ದಿನನೂ ಇರುತ್ತೆ. 365 ದಿನನೂ ಇರ್ತಿತ್ತು. ಈಗ ನೋಡಿ, ಈಗ ಜಗತ್ತಿನಲ್ಲಿ ಗ್ಲೋಬಲ್ ವಾರ್ಮಿಂಗ್, ವಾಟರ್ ಲೆವೆಲ್ ಕಡಿಮೆ ಆಗ್ತಿದೆ, ಅಂದ್ರೆ ಅಂತರ್ಜಲದ ಮಟ್ಟ ಕುಸಿತಿದೆ ಅಂತ ಹೇಳ್ತಾರೆ. ಅದು ನಮಗೆ ಇಲ್ಲಿ ರಿಯಲೈಸ್ ಆಗ್ತಾ ಇದೆ ಈಗ ಮೊದ್ಲೇ ಈಗ ನಾನ್ ಚಿಕ್ಕವರಿರುವಾಗ ಸುಮಾರು ನನ್ನ ಕಾಲೇಜ್ ಸಮಯದವರೆಗೂ 365 ದಿನನೂ ಒಂದು ಕಾಕಲ್ ಬರುವಷ್ಟಾದ್ರೂ ನೀರು ಬರ್ತಿತ್ತು. ಈಗ ಜನವರಿಗೆ ಮ್ಯಾಕ್ಸಿಮಮ್ ಫೆಬ್ರವರಿ ಇರಲ್ಲ, ಜನವರಿಗೆ ಎಂಡ್ ಆಗೋಗ್ತದೆ, ಡ್ರೈ ಆಗೋಗ್ತದೆ. ಇಲ್ಲಿ ಹಲ್ಸು ಅದೇ ಹಣ್ಣಾಗಿ ಬಿದೋಗಿದೆ. ಹೌದೌದು, ಇಲ್ಲಿ ಹಲ್ಸಿದೆ. ನಾವು ಸಿಟಿಲಿ ಆದ್ರೆ ದುಡ್ಡು ಕೊಟ್ಟು ತಗೊಂಡ್ ತಿಂತೀವಿ, ಇಲ್ಲಿ ಕೇಳೋರಿಲ್ಲ. ಸೊ ನೀವು ನಿಮ್ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ ಮಿಕ್ಕಿದೆಲ್ಲ ಬಿಟ್ಬಿಡ್ತೀರಾ. ಹೌದು, ಅಂದ್ರೆ ಈಗ ಪ್ರಾಣಿಗಳಿಗೆ ಆಗುತ್ತೆ, ಅದು ಪಕ್ಷಿಗಳಿಗೆ ಆಗುತ್ತೆ. ಸೊ ಮನುಷ್ಯ ಆಗ್ಲಿ ಪ್ರಾಣಿ ಪಕ್ಷಿ ಆಗ್ಲಿ ಒಟ್ಟಿಗೆ ಜೀವನ ಮಾಡಿದ್ರೆ ಈ ತರ ಇರುತ್ತೆ ನೇಚರ್. ಅದ್ರ ಜೊತೆ ನಾವು ಅದನ್ನ ಸೇರ್ಸ್ಕೊಂಡು ಜೀವನ ಮಾಡಿದಾಗ ಮಾತ್ರ ಪ್ರಕೃತಿಯ ಸಮತೋಲನ ಕಾಪಾಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅಸಮತೋಲನ ಆಗಿ ಯಾವ್ದಾದ್ರು ಒಂದು ಎಡವಟ್ಟು ಆಗೇ ಆಗುತ್ತೆ. ಅಂಕಲ್ ನಿಮ್ದು ರೆಸಾರ್ಟ್ ನೋಡ್ತಿರ್ಬೇಕಾದ್ರೆ ನೆನ್ನೆ ನೀವ್ ಹೇಳಿದ್ರಲ್ವಾ, ನಾನು ಆಲ್ಮೋಸ್ಟ್ ಮರ ಯಾವ್ದು ಹೊಡೆದಿಲ್ಲ, ಅದ್ ನೇಚರ್ ಹೆಂಗಿದೆ ಹಂಗೆ ಅದನ್ನೇ ರೆಡಿ ಮಾಡಿದೀನಿ. ಖಂಡಿತ. ನೀವು ನಾನು ಹೇಳಿದ್ರೆ ಇದು 7th ಜನರೇಷನ್ ನಾವಿರೋದು. ಹೌದು ಅಂಕಲ್ ಅವಾಗೂ ಇವಾಗ ಏನಾದ್ರು ಡಿಫ್ರೆನ್ಸ್ ಆಗಿದೆಯಾ ಇಲ್ಲಿ ನೇಚರಲ್ ಆಗಿದೆ. ಈಗ ನೋಡಿ, ಈಗ ನೀರೇ ಕಡಿಮೆ ಆಗ್ತಿದೆ. ಈಗ ಅಂದ್ರೆ ಜನರ ಸಾಂದ್ರತೆ ಜಾಸ್ತಿ ಆಗ್ತಿದೆ, ಜನರ ಬಳಕೆ ಜಾಸ್ತಿ ಆಗ್ತಿದೆ. ಈಗ ನಾವು ಮೊದ್ಲೇ ಅದೇನಲ್ಲ, ಈ ಏತ ನೀರಾವರಿ ವ್ಯವಸ್ಥೆಯಲ್ಲಿ ನಾವು ನೀರ್ ಹಾಕ್ತಿದ್ವಿ, ಆಗ ನೀರು ಪ್ರಮಾಣ ಕಡಿಮೆ ಸಾಕಾಗ್ತಿತ್ತು. ಈಗ ಕರೆಂಟ್ ಇದ್ದಷ್ಟೊತ್ತು ಈಗ ಶ್ರಮ ಪಡೋ ಕೆಲಸ ಇಲ್ವಲ್ಲ, ಈ ಯಂತ್ರಗಳು ಬಂದಿದೆ, ಎಲೆಕ್ಟ್ರಿಸಿಟಿ ಅದ್ರ ಕಾರಣಕ್ಕೆ ಈಗ ಇದಕ್ಕೊಂದು 10 ಲೀಟರ್ ನೀರು ವಾರಕ್ಕೊಂದ್ಸಲ ಬೇಕು ಅಂದ್ರೆ ಈಗ ನಾವು 20-50 ಲೀಟರ್ ಕೊಡ್ತೇವೆ. ಯಾಕಂದ್ರೆ ಸ್ವಿಚ್ ಹಾಕ್ತೇವೆ, ಅದು ಹೊಡ್ಕೋತಾ ಇರ್ತದೆ. ಅಲ್ಲಾದ್ರೂ ಶ್ರಮ ಪಡ್ಬೇಕಿತ್ತು, ವಾರಕ್ಕೊಂದ್ಸಲ ಮಾಡ್ತೀವಿ. ಹೌದು ನೋಡಿ, ಈ ಹಲಸು ಮರ ಇದೆಯಲ್ಲ, ಇದು ನಾನು 4ನೇ ಜನರೇಷನ್. ಸುಮಾರು 300 ವರ್ಷದ ಹಳೆ ಮರ ಸುಮಾರು. ಹಲಸಿನ ಮರ. ಆಮೇಲೆ ನಿಮ್ಗಲ್ಲಿ ಒಂದು ಅಗಲದ ಎಲೆ ಕಾಣ್ತಿದ್ಯಾ? ಹೌದು, ಮೇಲ್ಗಡೆ. ಅದಕ್ಕೆ ನಾವು ಮರ ಕೆಸು ಅಂತ ಹೇಳ್ತೇವೆ. ಆಕ್ಚುಲಿ ನೀವು ಪತ್ರೊಡೆ ಕೇಳಿದೀರಾ, ಒಂದು ತಿಂಡಿ ತಿನ್ನುವ ವಸ್ತು. ಆ ಪತ್ರೊಡೆಯನ್ನ ಈ ಎಲೆಯಲ್ಲಿ ಮಾಡ್ತಾರೆ. ಈ ನೆಲದಲ್ಲಿ ಬೆಳೆಯೋ ಎಲೆ ನೆಲದಲ್ಲೂ ಅದೇ ತರ ಬೆಳೆಯುತ್ತೆ, ಬಟ್ ಅದ್ ನಾಲ್ಗೆ ತುರ್ಸುತ್ತೆ ಆ ಎಲೆ. ಈ ಎಲೆ ಆ ನಾಲ್ಗೆ ತುರ್ಸಲ್ಲ. ಇದಕ್ಕೆ ಮರದಲ್ಲಿ ಅದ್ರ ಪವಿತ್ರತೆ ಜಾಸ್ತಿ, ಅದಕ್ಕೆ ಯಾವ್ದು ಮಣ್ಣಿನ ಅಂಶ ಇರೋದಿಲ್ಲ, ಅಲ್ಲಿ ಇರುತ್ತೆ ನೋಡಿ. ಆ ತರದನ್ನ ಬಳಸಿ ಮಾಡ್ತೇವೆ. ಆರಾಮ್ಸೆ ಹತ್ಬೋದು, ಏನು ಇದಿಲ್ಲ. ಕಷ್ಟ ಆಗುತ್ತಾ? ಏನಿಲ್ಲ, ಕೈ ಕೊಡ್ಬೇಡಿ, ಆರಾಮ್ಸೆ ಆರಾಮ್ಸೆ ಇಳಿವ. ಇಲ್ಲಿ ನೋಡಿ, ಇಲ್ಲಿ ನಾವು ವನ ಭೋಜನ ಅಂತ ಮಾಡ್ತೇವೆ. ವರ್ಷಕ್ಕೆ ಒಂದ್ಸಲ, ಪ್ರತಿ ವರ್ಷದ ಕಾರ್ತಿಕ ಮಾಸದ 12ನೇ ದಿನ ನಾವು ಈ ಕಾಡನ್ನ ಬಳಸಿ, ಅಂದ್ರೆ ಅದರ ಆಶ್ರಯದಲ್ಲಿ ನಾವಿದ್ದೇವೆ. ಹಾಗಾಗಿ ಆ ಕಾಡಿಗೆ ಸಮರ್ಪಣೆ ಅಂದ್ರೆ ಧನ್ಯವಾದ ಹೇಳೋ ರೀತಿಲಿ ಒಂದ್ ದೇವ್ರನ್ನ ನಮ್ಮ ತಂದು ಇಲ್ಲಿ ಕೂರಿಸ್ಕೊಂಡು, ಇದ್ ನೋಡಿ ಇಲ್ಲಿ ಒಲೆ ಕಾಣ್ತಿದ್ಯಾ, ಇಲ್ಲೇ ಅಡುಗೆ ಮಾಡ್ಕೊಂಡು ಅದಕ್ಕೆ ನೈವೇದ್ಯ ಮಾಡಿ ಕಾಡಿಗೆ ಇಲ್ಲೇ ಊಟ ಮಾಡಿ ಒಂದು ದಿನವನ್ನ ಇಲ್ಲಿ ಕಳಿತೇವೆ. ಅಂದ್ರೆ ಪ್ರಕೃತಿ ಜೊತೆ ನಾವಿರ್ಬೇಕು, ಪ್ರಕೃತಿ ಇದ್ರೆ ಮಾತ್ರ ನಾವು. ಹಾಗಾಗಿ ಅದಕ್ಕೆ ಧನ್ಯವಾದ ಹೇಳೋ ರೀತಿಲಿ ವರ್ಷಕ್ಕೊಂದ್ಸಲ ನಾವು ಅದನ್ನ ಆಚರಣೆ ಮಾಡ್ತೇವೆ ಇಲ್ಲಿ. ಬೆಂಗಳೂರಲ್ಲಿ ಫಿಲ್ಟರ್ ವಾಟರ್ ಕೂಡ ಇಷ್ಟು ನೀಟಾಗಿರಲ್ಲ ಅನ್ಸುತ್ತೆ. ಈಗ ನೋಡಿ, ನಿಮ್ಮ ಈಗ ಸ್ಪೋರ್ಟ್ಸ್ ಮೆನ್ ಎಲ್ಲ 700-800-1000 ರೂಪಾಯಿ ಕೊಟ್ಟು ಕುಡಿತಾರಲ್ಲ, ಅದೆಲ್ಲ ಇದೇ ತರ ಭೂಮಿಯಿಂದ ಬರ್ತಾ ಇರೋದು, ಇಮಿಡಿಯೇಟ್ ಹಿಡ್ದಿ. ಈಗ ನೋಡಿ, ವಾಟರ್ ಬಾಟಲ್ ಮೇಲೆ ಬರೀತಾರೆ ವಿತ್ ಆಡೆಡ್ ಮಿನರಲ್ಸ್, ಇದೆ ಆಕ್ಚುಯಲ್ ಮಿನರಲ್ಸ್. ಇದ್ರನ್ನ ಕುಡಿದಾಗ, ಅಂದ್ರೆ ಈಗ ಈ ಕಡೆ ಬನ್ನಿ, ಅಲ್ಲಿ ಕೆಸರಿದೆ ಸ್ವಲ್ಪ. ಇದ್ರನ್ನ ಕುಡಿದಾಗ ಈ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇಂಪ್ರೂವ್ ಆಗ್ತವೆ. ನೋಡಿ, ಇಲ್ಲಿ
ನಾವು ಮನುಷ್ಯರು ಕಾಲಿಟ್ಟಿಲ್ಲ ಅಂದ್ರೆ ಪ್ರತಿ ಒಂದ್ ಜಾಗನೂ ನೀಟಾಗಿರುತ್ತೆ. ನಾವು ಕಾಲಿಟ್ಟ ತಕ್ಷಣ ನೋಡಿ ಇಷ್ಟು ಗಲೀಜಾಗತ್ತೆ. ಮನುಷ್ಯ ನಿಜವಾಗ್ಲೂ ನೇಚರ್ಗೆ ಬಂದಿಲ್ಲ ಅಂದ್ರೆ ನೇಚರ್ ನಿಜವಾಗ್ಲೂ ಚೆನ್ನಾಗೇ ಇರುತ್ತೆ ನೋಡಕ್ಕೆ. ನೋಡಿ ಇದೆಲ್ಲ ನೋಡಿ, ಹಾ. ಅಲ್ಲಿ ಇಲ್ಲಿ ನೋಡಿ, ಈ ಗಂಡಿ ಇಲ್ಲಿ ಬನ್ನಿ, ನಿಮ್ಗೆ ಇದು ಗೊತ್ತಾಗುತ್ತೆ. ಇದೆಲ್ಲ ಭೂಮಿಯಿಂದ ಹಿಂಗ್ ಬರ್ತಾ ಇರ್ತದೆ ಹಾ. ನೋಡಿ. ನಾವು ಬೆಂಗಳೂರಲ್ಲಿ ಬೋರ್ ಹಾಕಿದ್ರೆ ಇಷ್ಟು ನೀಟಾಗಿ ಬರಲ್ಲ ನೀರು. ಎಲ್ಲ ಕಡೆ ಬರ್ತಾ ಇರ್ತದೆ. ಈಗ ನಿಮ್ಗೆ ಕತ್ತು ನೋವು, ಸೊಂಟ ನೋವು, ಬೆನ್ನು ನೋವು, ಈ ಶೋಲ್ಡರ್ ಪೇನು ಆ ತರದ್ದೆಲ್ಲ ಇದ್ದಾಗ ಅದನ್ನ ಹಿಡಿದು ನಿಂತ್ಕೊಂಡ್ರೆ ನಿಮ್ಗೆ ಫುಲ್ ರಿಲೀಫ್. ಅಂದ್ರೆ ಮತ್ ಯಾವ ಮಸಾಜ್ ಬೇಡ, ಆ ತರ ಆಗುತ್ತೆ. ಅದ್ಭುತವಾದ ನೀರು, ಸ್ವೀಟೆಸ್ಟ್ ನೀರು, ಮಿನರಲ್ ವಾಟರ್ ಕೂಡ ಈ ರೇಂಜಿಗೆ ನೋಡಿ. ಚೆನ್ನಾಗಿರಲ್ಲ. ಬರ್ತಿರುವಲ್ಲೇ ಹಿಡ್ಕೊಂಡು ಕುಡಿರಿ. ಇದೆ ಈ ತೂತಿನ ಬರ್ತಿದೆ ಅಲ್ವಾ, ಹಿಡಿರಿ. ಆಮೇಲೆ ಮುಲ್ತಾನ್ ಮಟ್ಟಿ ಕೇಳಿದ್ದೀರಾ ನೀವು? ಹೌದು. ಅದೇ ಅದು ಒಂದು ಸ್ಕಿನ್ನಿಗೆ ಅಂದ್ರೆ ಆ ತ್ವಚೆಯ ಏನ್ ಹೇಳ್ತಾರೆ ಅದಕ್ಕೆ, ಗ್ಲೋಯಿಂಗ್ ಅಂದ್ರೆ ಹೊಳಪು ಬರ್ಲಿಕ್ಕೆ ಅದನ್ನ ಹಚ್ಚುತ್ತಾರೆ. ಇದು ಕೂಡ ಅದೇ ತರದ್ದು ನೋಡಿ. ಇಲ್ಲಿ ಬಿಳಿ ಬಣ್ಣ, ಕೇಸರಿ ಬಣ್ಣ, ಯೆಲ್ಲೋ ಬಣ್ಣ, 3-4 ಕಲರ್ ಅಲ್ಲಿ ಸಿಗುತ್ತೆ ಮಣ್ಣು. ಹಾ, ಮಣ್ಣಲ್ಲ ಅದು ಆಕ್ಚುಲಿ, ಕಲ್ಲದು. ಕಲ್ಲು ಅದೇ ಪುಡಿ ಆಗಿರೋದು. ಹಾ, ಹೀಗಿದೆ ಈ ತರ ಕಲ್ಲು. ಹಾ, ಇದು ಬೇರೆ ಕಲರ್ ಇದೆ. ಇದ್ರ ಥೆರಪಿ ಇದೆಯಂತೆ, ನಮ್ಮಲ್ಲಿ ಮಾಡಲ್ಲ, ಬಟ್ ಇದೆ ಅಂತೆ. ಇದ್ರ ತುಂಬಾ ಬರ್ತಿರುತ್ತೆ. ಈ ಸಲ ಮಳೆ ಏನೂ ಇಲ್ಲ. ಅಂದ್ರೆ ಪ್ರತಿ ವರ್ಷ ಸುರಿಯುವ ಮಳೆಯ ಸುಮಾರು 40% ಬಿದ್ದಿದೆಯೇನು. ವರ್ಷ ಪೂರ್ತಿ ಇರ್ತಿತ್ತು, ಈಗೊಂದು 10 ವರ್ಷ ಆಯ್ತು. ಜನವರಿ ಫೆಬ್ರವರಿಗೆ ಡ್ರೈ ಆಗಿ ಹೋಗ್ತದೆ. 365 ಡೇಸ್ ಬರುತ್ತೆ ಅಲ್ವಾ. ಹಾ ಅಂಕಲ್, ಈ ಕಡೆ ಮಂಗಗಳೆಲ್ಲ ಇಲ್ವಾ? ಇದೆ ಇದೆ ಇದೆ, 2 ಜಾತಿ, ಬೆಳಿದು ಮತ್ತೆ ಕರಿದು. ಬಟ್ ಮಂಗಗಳೇನೋ ಅಷ್ಟು ಇಲ್ಲ ಟಾರ್ಚರ್ ಇಲ್ಲ ಮಾಡಲ್ಲ. ಇಲ್ಲ, ಈಗ ಇಲ್ಲಲ್ಲವಾ. ಈಗ ನೋಡಿ, ಅದಕ್ಕ ಕಾಡಲ್ಲಿ ಅದಕ್ಕ ಆಹಾರ ಸಿಗುತ್ತೆ. ಅದು ನಮ್ಮಲ್ಲಿ ಬರ್ಬೇಕು ಅಂತಿಲ್ಲ. ಅಂದ್ರೆ ತೋಟಕ್ಕೋ ನಮ್ಮ ಮನೆ ಬಾಗಿಲಿಗೋ ಬರ್ಬೇಕು ಅಂತಿಲ್ಲ. ಅಲ್ಲ, ಆಹಾರದ ಕೊರತೆ ಆದ್ರೆ ಮಾತ್ರ ಅದು ಇಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಅದನ್ನೇ ಅವಾಗ್ಲೇ ನೀವು ಅಲ್ಸ್ತಾನೆಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ದೀರಾ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಂಡೆ, ಮಿಕ್ಕಿದೆಲ್ಲ ಅದೇ ತಿನ್ಲಿ ಅಂತ. ಸೊ ಅದರಿಂದ ಪ್ರಕೃತಿನೂ ನಿಮ್ಗೆ ಏನು ಹಾನಿ ಮಾಡಲ್ಲ, ನೀವು ಪ್ರಕೃತಿಗೆ ಏನು ಹಾನಿ ಮಾಡಲ್ಲ. ಅಂಕಲ್, ನಿಮ್ದು ರೆಸಾರ್ಟ್ ಹೆಸರೇನು ಅಂಕಲ್? ಶರಾವತಿ ರಿವರ್ ಫ್ರಂಟ್ ಹೋಮ್ ಸ್ಟೇ ಅಂತ. ಹೊನ್ನಾವರದ ಶರಾವತಿ ನದಿ ತೀರದಲ್ಲಿ ಇದೆ. ಹೊನ್ನಾವರದಿಂದ ಎಷ್ಟು ದೂರ ಆಗುತ್ತೆ? ಹೊನ್ನಾವರದಿಂದ 10 ಕಿಲೋಮೀಟರ್. ಸೊ ವರ್ಷದಲ್ಲಿ 365 ಡೇಸ್ ನಿಮ್ಗೆ ಯಾವಾಗ ಫೋನ್ ಮಾಡಿದ್ರು ಹೌದು, ಆಲ್ಮೋಸ್ಟ್ ಇದೇ ತರ ಇರುತ್ತೆ. ಇರುತ್ತೆ ಇರುತ್ತೆ ಇರುತ್ತೆ. ಏನೋ ಮಳೆಗಾಲದ ವೈಬ್ ಬೇರೆ ತರ, ಅಂದ್ರೆ ಗ್ರೀನರಿ ಜಾಸ್ತಿ ಇರುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಗ್ರೀನರಿ ಕಡಿಮೆ ಇರುತ್ತೆ. ಇವಾಗ ಹೋಮ್ ಸ್ಟೇ ಈ ಲೊಕೇಶನ್ ಅಲ್ಲಿ ವಿಸಿಟ್ ಮಾಡಕ್ಕೆ ಬೆಸ್ಟ್ ಯಾವ ಟೈಮ್ ಅಂತೀರಾ? ಬೆಸ್ಟ್ ಸಮಯ ಅಂದ್ರೆ ನೀರು ಇರುತ್ತೆ. ಸೆಪ್ಟೆಂಬರ್ ಇಂದ ನವೆಂಬರ್ ಡಿಸೆಂಬರ್ ತನಕ ಒಳ್ಳೆ ಸಮಯ. ಅಂದ್ರೆ ನಮ್ಮಲ್ಲಿ ಸೆಕೆ ಜಾಸ್ತಿ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಅದು ಇರೋದಿಲ್ಲ ಆ ಸಮಯ.